ಆಹಾರ ಯಾವುದು ಅಂತ ಹೇಳಿ ಅರಿತುಕೊಂಡಾಗ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಗುರುಜಿ ಮುಂದುವರಿಸ್ತಾ ಹೋಗೋದಾದ್ರೆ ಇವಾಗ ಜೀವಂತ ಆಗಿದ್ದ ಮೇಲೆ ನಮಗೆ ಗೊತ್ತಾಗೋದು ಹೇಗೆ ಭೂಮಿಯಲ್ಲಿ ನೀವು ಜೀವಂತ ಇದೆ ಅಂತ ನೀವು ಹೇಳಿದ್ರಿ ಸ್ವಾಮಿ. ಈ ಥರ ಇರ್ತಾರಲ್ವಮ್ಮ, ಹೌದು, ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಹಾಕೋರು ಇರ್ತಾರೆ ಅಂತ ಅನ್ಕೊಳ್ಳೋಣ. ಜೀವಂತ ಇದೆ ಅಂತ ನೀವು ಗೊತ್ತಿರ್ಬೋದು, ನೀವು ತಿಳ್ಕೊಂಡಿದ್ದೀವಿ ಸ್ವಾಮಿ. ನಮಗೆ ಜೀವ ಇದೆ ಇಲ್ಲ ಅಂತ ನಮಗೆ ಗೊತ್ತಾಗೋದು, ನಮ್ಗೇನು ಗೊತ್ತು? ಯಾರ ಹತ್ರ ಹೋಗಿ ಕೇಳ್ತೀವಿ, ಚೆನ್ನಾಗೈತೆ ಅಂದರೆ ತಗೋತೀವಿ, ಮನೆ ಕಟ್ತೀವಿ, ಇಷ್ಟೇ ಅಲ್ಲ ನಮ್ಮ ಸಿಂಪಲ್. ಆದರೆ ಇದಷ್ಟು ಸುಲಭ ಅಲ್ಲ. ಅವ್ರು ಕೂತಲ್ಲೇ ಕೇಳ್ತಾರೆ, ಸೈಟು ಎಷ್ಟೋ ಕಿಲೋಮೀಟರ್ ಇರುತ್ತೆ. ಇವ್ರು ಹೋಗ್ಬಿಟ್ಟು ಸ್ವಾಮಿ ಸೈಟ್ ತಗೋಬೇಕು ನಿನ್ನ ಹೆಸರು ಬಲಕ್ಕೆ ತುಂಬ ಚೆನ್ನಾಗಿದೆ ತಗೋ. ಯಾವ ಕಡೆಗೆ? ಪೂರ್ವಕ್ಕೆ ರಸ್ತೆ ತಗೊಂಬಿಡು. ಪಶ್ಚಿಮ ರಸ್ತೆನ ಬೇಡ, ದಕ್ಷಿಣ ಬೇಡ, ಇವರೇ ಡಿಸೈಡ್. ಹಾಗಾದರೆ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಗ್ರಹಿಸಬೇಕು ಅಂತಕ್ಕಂಥ ಸತ್ಯ ಹೇಳೋರ್ಗೂ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂತ ನೇರವಾಗಿ ಹೇಳ್ತೀನಿ. ಯಾವ ರೀತಿ ಸಲಹೆ ಕೊಡಬೇಕಂತ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ. ಕಾರಣ ಅದನ್ನು ಪ್ರಿಂಟ್ ಮಾಡಿ ಕಳಿಸಿರುವಂಥ ಪುಸ್ತಕ ಬರೆದಿರೋರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ನಾನು.